ಈಗ ಒಂದು ನಿಜವಾದ ವ್ಯಕ್ತಿಗೂ ಒಂದು ಸುಳ್ಳಿನ ವ್ಯಕ್ತಿಗೂ ಹೇಗೆ ಡಿಫ್ರೆನ್ಸ್ ಕಂಡುಹಿಡಿಯೋದು? ಒಂದು ನಿಜವಾದ ವ್ಯಕ್ತಿ ಬಂದುಬಿಟ್ಟು ತುಂಬ ಸೈಲೆಂಟ್ ಆಗಿರ್ತಾರೆ, ತುಂಬ ಲೋನ್ಲಿ ಆಗಿರ್ತಾರೆ. ಅವ್ರಿಗೆ ಬಂದುಬಿಟ್ಟು ಅವ್ರು ಪ್ರೀತಿಸುವಂಥ ಜನರು ಅಷ್ಟು ಮಾತ್ರ ಸಾಕು. ಎಲ್ಲರನ್ನು ಖುಷಿಯಾಗಿ ಇಟ್ಕೋಬೇಕು, ಎಲ್ಲರ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು, ಇದೆಲ್ಲ ಅವರ ಟಾಪಿಕೇ ಅಲ್ಲ, ಅವರಿಗೆ ಅದು ಮ್ಯಾಟರು ಆಗಲ್ಲ. ತುಂಬ ಪೀಸ್ಫುಲ್ ಆಗಿರುತ್ತೆ ಅವರ ಜೊತೆ ಇರುವಂತಹದ್ದು. ಅದೇ ಒಂದು ಸುಳ್ಳಿನ ವ್ಯಕ್ತಿ ಜೊತೆ ಇದ್ದರೆ ನಿಮಗೆ ಲೈಫ್ ತುಂಬ ಹ್ಯಾಪ್ನಿಂಗ್ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ, ತುಂಬ ಎಂಜಾಯ್ ಮಾಡ್ತೀರಾ, ನಿಮ್ಮ ಸುತ್ತ ತುಂಬ ಜನ ಇರ್ತಾರೆ, ತುಂಬ ಲೌಡ್ ಆಗಿರುತ್ತೆ. ಯಾಕಂತ ಹೇಳಿದರೆ ಅವರ ಪ್ರಪಂಚನೇ ಬರೀ ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡೋದು, ಎಲ್ಲರನ್ನ ಖುಷಿ ಪಡಿಸೋದು, ಎಲ್ಲರ ಗಮನವನ್ನು ಇವ್ರ ಕಡೆ ಎಳೆಯೋದು. ಸೊ ಆ ಪ್ರಾಸೆಸ್ಸಲ್ಲಿ ಬಂದುಬಿಟ್ಟು ಅವರು ಸುಳ್ಳು ಹೇಳಿ ಅವರ ಕ್ಯಾರೆಕ್ಟರ್ನ ಬದಲಾಯಿಸಿ ಅವರನ್ನು ಅವ್ರು ಚೇಂಜ್ ಮಾಡಿ ಒಂದು ಸುಳ್ಳಿನ ಪ್ರಪಂಚದಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಸೊ ನೀವು ಮೇಲಿಂದ ನೋಡಬೇಕಾದ್ರೆ ಅವ್ರು ತುಂಬ ಅಟ್ರಾಕ್ಟಿವ್, ತುಂಬ ಖುಷಿ, ತುಂಬ ಹ್ಯಾಪ್ನಿಂಗ್, ಒಳ್ಳೆ ವ್ಯಕ್ತಿ ಅನ್ನಿಸ್ತಾರೆ. ಬಟ್ ಒಳಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವರ ಪ್ರಪಂಚನೇ ಬರೀ ಸುಳ್ಳಾಗಿರುತ್ತೆ, ಬರೀ ಫೇಕ್ ಅಂಥೇಳಿ ಅಲ್ವಾ?